ಕನಕಪುರ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಹೇಮರಾಜು ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಲಕ್ಷ್ಮೀದೇವಮ್ಮ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣೆಯಲ್ಲಿ ಹೇಮರಾಜು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ರಾಮನಗರದ ಉಪವಿಭಾಗಾಧಿಕಾರಿ ಬಿನೋಯ್ ಘೋಷಿಸಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಪೌರಾಯುಕ್ತ ಎಂ.ಎಸ್. ಮಹದೇವ್ ಕರ್ತವ್ಯ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಎಸ್. ರವಿಯವರು, ಕನಕಪುರ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆಗಳನ್ನು ಜಾರಿಗೊಳಿಸಲು ಯೋಜಿಸಿದ್ದು, ಬೂದಿಕೆರೆ ರಸ್ತೆ, ರಾಮನಗರ ರಸ್ತೆ ಮತ್ತು ಸಂಗಮ ಹಾಲಹಳ್ಳಿ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಿ ಅನುಷ್ಠಾನಕ್ಕೆ ತರಲಾಗುವುದು ಮತ್ತು ಕನಕಪುರ ನಗರಕ್ಕೆ 24x7 ಕಾವೇರಿ ಕುಡಿಯುವ ನೀರಿನ ಯೋಜನೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೆಲವೇ ದಿನಗಳಲ್ಲಿ ಚಾಲನೆ ನೀಡಲಿದ್ದಾರೆ ಮತ್ತು ನಗರದ ಸಮಗ್ರ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರಾದ ಹೇಮರಾಜುರವರ ಶ್ರಮ ಅಗತ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ದಿಲೀಪ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಧು, ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತುರಾಜು, ಮಾಜಿ ನಗರಸಭಾಧ್ಯಕ್ಷ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳಾದ ಮುನಿಹುಚ್ಚೇಗೌಡ, ಅಶೋಕ್, ಉಮೇಶ್, ಮಾದೇಶ್, ರಾಜಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರ ಸಮ್ಮುಖದಲ್ಲಿ ಆಗಿದ್ದಂಥ ತೀರ್ಮಾನದಂತೆ ಎರಡು ಹೆಣ್ಣುಮಕ್ಕಳಿಗೆ ಅಧ್ಯಕ್ಷ ಅವಧಿಯನ್ನು ಕೊಡ್ತಕ್ಕಂಥದ್ದು ಅನ್ನೋ ತೀರ್ಮಾನಕ್ಕೆ ಅನುಸಾರವಾಗಿ ಲಕ್ಷ್ಮೀದೇವಮ್ಮನವರು ರಾಜೀನಾಮೆ ಕೊಟ್ಟು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಹಿರಿಯ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಮತ್ತು ನಮ್ಮ ಪಕ್ಷದ ಮುಖಂಡರು, ಸಕ್ರಿಯ ಮುಖಂಡರು ಆಗಿರ್ತಕ್ಕಂಥ ಹೇಮ ರಾಜೂರವರನ್ನು ಎಲ್ಲ ಸದಸ್ಯರುಗಳನ್ನು ಎಲ್ಲ ಕನಕಪುರ ನಗರಸಭೆಯ ಎಲ್ಲ ಪಕ್ಷಗಳ ಎಲ್ಲ ಸದಸ್ಯರುಗಳು ಕೂಡ ಸರ್ವಾನುಮತದಿಂದಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಪಕ್ಷದ ಪರವಾಗಿ, ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಕೂಡ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಿಂದೆ ಕೆಲಸ ಮಾಡಿದಂಥ ನಗರಸಭಾ ಅಧ್ಯಕ್ಷಗಳಾಗಿ ಈ ಅವಧಿಯಲ್ಲಿ ನಮ್ಮ ಮಕ್ಬುಲ್ ಇರ್ಬೋದು, ಅದೇ ರೀತಿಯಾಗಿ ಕಿರಣ್, ವೆಂಕಟೇಶು ಮತ್ತು ಅಕಾಲಿಕವಾಗಿ ಮೃತ್ಯುವನ್ನು ಹೊಂದಂಥ ನಮ್ಮ ಕುರುಪೇಟೆಯ ಕೃಷ್ಣಪ್ಪ ಅವರು ಇರ್ಬೋದು, ಎಲ್ಲರೂ ಸಮರ್ಥವಾಗಿ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಬಾರಿ ಲಕ್ಷ್ಮೀದೇವಮ್ಮ ಅವರು ಕೂಡ ಹಗಲಿರುಳು ಸಿಕ್ಕಂಥ ಕಡಿಮೆ ಅವಧಿಯಲ್ಲಿ ಅವರು ಕೂಡ ಉತ್ತಮವಾಗಿ ಜನರ ಸಮಸ್ಯೆಗಳನ್ನು ಸ್ಪಂದಿಸೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಹೇಮರಾಜೂರವರಲ್ಲೂ ವಿಶ್ವಾಸ ಇಟ್ಟಿದ್ದೀವಿ. ನಮ್ಮ ಪಕ್ಷಕ್ಕೆ, ನಮ್ಮ ಜನರು ಏನು ನಂಬಿಕೆಗೆ ಧಕ್ಕೆ ಬರದ ರೀತಿಯಲ್ಲಿ ವಿಶೇಷವಾಗಿ ಯಾವುದೋ ಖಾತೆಗಳಿರ್ಬೋದು, ಈ ಖಾತೆ ಇರ್ಬೋದು, ಖಾತೆಗಳು ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಬೀದಿ ದೀಪಗಳಿರ್ಬೋದು, ಇನ್ನಿತರ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಿಗೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಿಬ್ಬಂದಿಯನ್ನು ನಿಯಂತ್ರಣ ಮಾಡಿಕೊಂಡು, ಸಿಬ್ಬಂದಿಯ ಮೇಲೆ ಹತೋಟಿಯನ್ನು ಸಾಧಿಸಿಕೊಂಡು ನಮ್ಮೆಲ್ಲ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕು, ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನನಗೆ ಖಂಡಿತವಾಗೂ ಇದೆ. ಕನಕಪುರ ನಗರಸಭೆಯಲ್ಲಿ ಬೇರೆ ನಗರಸಭೆಗಳಿಗೆ ಹೋಲಿಕೆ ಮಾಡಿದಾಗ ಸಾಕಷ್ಟು ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದೆ ಇದ್ದೀವಿ. ಕೆಲವು ಕಾರಣಗಳಿಂದಾಗಿ ಸ್ವಲ್ಪ ಕೆಲಸ ಕುಂಠಿತಗೊಂಡಿತ್ತು. ಈಗ ಇನ್ನು ಮುಂದಿನ ದಿನಗಳಲ್ಲಿ ಕಳೆದ 5 ವರ್ಷಗಳ ಹಿಂದಿನ ಸರ್ಕಾರದಲ್ಲಿ ಸ್ವಲ್ಪ ನಮಗೆ ಅನುದಾನದ ಕೊರತೆ ಇತ್ತು. BJP ಸರ್ಕಾರದ ಸಂದರ್ಭದಲ್ಲಿ ನಮಗೆ ನಿರೀಕ್ಷೆ ಮಟ್ಟಕ್ಕೆ ನಮಗೆ ಅನುದಾನಗಳು ಬಂದಿರಲಿಲ್ಲ. ಆದರೆ ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ ಕರ್ನಾಟಕದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ನಮ್ಮವರೇ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇರೋದರಿಂದ ಅನುದಾನಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ನಗರಸಭೆಗೆ ಅನುದಾನಗಳನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ 2 ರಸ್ತೆಗಳ ವಿಸ್ತೀರ್ಣ, ಬೂದಿಕೆರೆ ರಾಮನಗರ ರಸ್ತೆ ಮತ್ತು ಸಂಗಮ ಕೋಡಹಳ್ಳಿಗೆ ಹೋಗ್ತಕ್ಕಂಥ ಹಾಲಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ವಿಸ್ತೀರ್ಣ ನಮ್ಮ ಮುಂದೆ ಇರ್ತಕ್ಕಂಥ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮಗಳು. ಅವೆರಡೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅವು ಕೂಡ ಅನುಷ್ಠಾನಕ್ಕೆ ಬರ್ತವೆ. ಅದ್ರ ಜೊತೆಗೆ ಇಡೀ ಕನಕಪುರಕ್ಕೆ 24x7 ಕಾವೇರಿ ನೀರು, ನಮ್ಮ ಮೇಲೆ ಕನಕಪುರದ ಮೇಲೆ ನೀರು ಹರಿದೋಗ್ತದೆ ಬೆಂಗಳೂರಿಗೆ, ನಮ್ಮ ಜನಕ್ಕೆ ಸಂಪೂರ್ಣವಾಗಿ ನಾವು ಕಾವೇರಿ ನೀರು ಕೊಡಲಿಕ್ಕೆ ಆಗ್ತಾ ಇಲ್ಲ. ನಾವೀಗ ಬೋರ್ವೆಲ್ ವಾಟರ್ ಮತ್ತು ಇನ್ನಿತರ ಮೂಲಗಳನ್ನು ಕೂಡ
ನಾವು ತಗೋತಾ ಇದ್ದೀವಿ. ಇದನ್ನು ತಪ್ಪಿಸಬೇಕು. 24x7 ಪ್ರತಿ ಮನೆಗೂ ಕೂಡ ಕಾವೇರಿ ನೀರು ಕೊಡಬೇಕು ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಈಗಾಗಲೇ ಟೆಂಡರ್ ಕರೆದು ಈಗ ಕೆಲಸ ಕೆಲವೇ ದಿನಗಳಲ್ಲಿ ಇವಾಗ ಪ್ರಾರಂಭ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಅದಕ್ಕೆ ಪೂಜೆ ಕೂಡ ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ರಸ್ತೆಗಳು ಕನಕಪುರದಲ್ಲಿ ಏನಿವತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ರಸ್ತೆಗಳು ಆ ಪೈಪ್ಲೈನ್ ಆದಮೇಲೆ 5 ಕಡೆ ಟ್ಯಾಂಕ್ಗಳ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಇದು ರಸ್ತೆಗಳೆಲ್ಲ ಹಾಳಾಗ್ತವೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಅದಕ್ಕೂ ಕೂಡ DPR ಮಾಡಿಸಿ ತಿರ್ಗಾ ಮತ್ತೊಮ್ಮೆ ರೀಮೆಟ್ಲಿಂಗು ಮತ್ತು ಕಾಂಕ್ರೀಟು ಕೆಲಸ ಮಾಡ್ತಕ್ಕಂಥದ್ದು, ಆ ಯೋಜನೆ ಕೂಡ ಮಾಡ್ತಕ್ಕಂಥದ್ದು. ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಿಂದ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂಥ ವಾರ್ಡ್ಗಳಲ್ಲಿ ಕೆಲಸ ಈಗಾಗಲೇ ಅದು ಪ್ರಾರಂಭ ಆಗಲಿಕ್ಕೆ ಈ ಪೈಪ್ಲೈನ್ನ ಪ್ರಾರಂಭ ಮಾಡಿದ್ಮೇಲೆ ಅವರು ಕೂಡ ಹಿಂದೆ ಕೂಡ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಸೈಟ್ಗಳ ಹಂಚಿಕೆ ಇರ್ಬೋದು, ಸೈಟ್ಗಳು ಪ್ರಮುಖವಾಗಿ ಸೈಟ್ಗಳನ್ನ ಕೊಡಬೇಕು. ಕನಕಪುರ ಟೌನ್ನಲ್ಲಿ ಈಗಾಗಲೇ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಜಾಗವನ್ನು ಗುರುತಿಸುವಂಥ ಕೆಲಸ ನಡೀತಾ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಆಗ್ತದೆ. ಈಗ ಹಲವಾರು ಯೋಜನೆಗಳು ನಮ್ಮ ಮುಂದೆ ನಮ್ಮ ನಾಯಕರ ನೇತೃತ್ವದಲ್ಲಿದೆ. ಅದಕ್ಕೆ ಎಲ್ಲ ಪುರಸಭಾ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲರ ಸಹಕಾರ ಅತ್ಯಗತ್ಯ, ನಾಗರಿಕರ ಸಹಕಾರ ಕೂಡ ಅತ್ಯಗತ್ಯ ಅಂತೇಳಿ ಭಾವಿಸ್ತಾ ಹೊಸ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಶುಭಾಶಯಗಳನ್ನು ಕೊಡ್ತಾ ನಾನು ಮಾಡ್ತೀನಿ. ಮಳೆಗಾಲ ಬ್ಯಾಕ್ ನಿಂತ್ಕೋಬೇಕು. ಏನಿದು ನಿಂತ್ಕೊಳ್ಳಿ, ಹೇಗೆ ಕೈ ಕ್ಯಾಮ್ರಾ ಲುಕ್ ಮಾಡಿ ನೋಡಿ, ಈ ಕಡೆ ನೋಡಿವಾ. ಹಂಗೆ ನಿಂತ್ಕೊಳ್ಳಿ, ಪಕ್ಕ ಬನ್ನಿ, ಹತ್ರ ಬನ್ನಿ. ಮೇಡಮ್ ಇಲ್ಲಿ ನೋಡಿ, ಮೇಡಮ್ ಇಲ್ಲಿ ನೋಡಿ. ಫೋಟೋನಾ? ಪ್ರಕಾಶ್ ಇಲ್ಲೇ ಬಂದು ನಡಿಯಪ್ಪ ಬಂದ್ಬಿಡ್ತಾರೆ.
ಕೆಲಸ ಮಾಡಿ ಮೇಡಮ್ ನಗರಸಭೆ ಎಣ್ಣೆ ಸರ್ ಮುಂದೆ ನೋಡಿ ಸರ್ ಹಾಗೆ
ಸರ್ ಮುಂದೆ ನೋಡಿ ಸರ್ ಹಾಗೆ ಬರ್ತಿದ್ದೀನಿ ಏನಪ್ಪ ಸರ್ ಮುಂದೆ ನೋಡಿ ಸರ್ ಹಾಗೆ ನಾವು ಹೋಗಬಹುದೇ ಓಕೆ ಥ್ಯಾಂಕ್ ಯು ಮ್ಯಾಮ್ ನೋಡಿ ಸರ್ ಈ ಕಡೆ ನೋಡಿ ನಾ ಕಾಣೆ ನೋಡಿ महावदने महाभैरवी सर्वकर्म विध्वंसिनी परमंत्रकेदिनी सर्वशत्रुं नाशय सर्वकर्मांचिनी प्रत्यंगिरा अमावास्या विशेष देवता प्रत्यंगिरा प्रत्यंगिरी देवताभ्यो नमो नमः।